ಸೆಲೆಬ್ರಿಟಿಗಳು ಮದುವೆ ಆಗೋದು, ಗರ್ಭಿಣಿ ಆಗೋದು ಮತ್ತು ಈ ಮಗುವಿಗೆ ಜನ್ಮ ನೀಡುವುದೆಲ್ಲ ಮೀಡಿಯಾಗಳಿಗೆ ದೊಡ್ಡ ಸುದ್ದಿ. ಅದರಲ್ಲೂ ಟಿವಿ ಚಾನೆಲ್ಗಳು ಒಂದು ಎಪಿಸೋಡ್ ಅನ್ನೇ ಈ ಕುರಿತಾಗಿ ಮಾಡೋದು ಇದೆ. ಆದರೆ ಸೆಲೆಬ್ರಿಟಿ ಅಲ್ಲದ ಮತ್ತು ಸಾಮಾನ್ಯ ಕೂಲಿ ಕಾರ್ಮಿಕ ಮಹಿಳೆ ಮಗುವಿಗೆ ಜನ್ಮ ನೀಡಿರುವುದು ಇದೀಗ ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ. ಸುಪ್ರೀಂ ಕೋರ್ಟಿನ ನ್ಯಾಯವಾದಿ ಸಂಜಯ್ ಹೆಗಡೆ ಅವರು ಈ ತಾಯಿಯ ಸುಖಪ್ರಸವಕ್ಕೆ ಶುಭಾಶಯವನ್ನ ಕೋರಿದ್ದಾರೆ. ತೃಣಮೂಲ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕ ಅಭಿಷೇಕ್ ಬ್ಯಾನರ್ಜಿ ಒಂದು ಟ್ವೀಟ್ ಮಾಡಿ ಈ ಕುರಿತು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಂದಹಾಗೆ ಆ ಮಹಿಳೆ ಬೇರಾರೂ ಅಲ್ಲ, ಸೊನಾಲಿ ಖಾತೂನ್. ಭಾರತೀಯ ನಾಗರಿಕಳಾಗಿದ್ದ ಈ ಸೊನಾಲಿ ಖಾತೂನ್ ಮತ್ತು ಅವರ 8 ವರ್ಷದ ಮಗನನ್ನ ದೆಹಲಿ ಪೊಲೀಸರು ಬಾಂಗ್ಲಾದೇಶಕ್ಕೆ ಅಟ್ಟಿದ್ರು. ಅದಕ್ಕಿಂತ ಮೊದಲು ಆಕೆಯ ಪತಿಯನ್ನ ಇನ್ನಿಬ್ಬರು ಮಹಿಳೆಯನ್ನ ಬಂಧಿಸಿಡಲಾಗಿತ್ತು. ಇವರು ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಊರು ಪಶ್ಚಿಮ ಬಂಗಾಳ. ಈ ಕೇಸ್ ಸುಪ್ರೀಂ ಕೋರ್ಟಿನ ಬಾಗಿಲನ್ನ ಬಡಿದಿತ್ತು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಗರ್ಭಿಣಿ ಸೊನಾಲಿ ಖಾತೂನ್ ಮತ್ತು ಇವರ 8 ವರ್ಷದ ಮಗನನ್ನ ಮರಳಿ ಬಾಂಗ್ಲಾದೇಶದಿಂದ ಕರೆತರುವಂತೆ ಆದೇಶವನ್ನ ನೀಡಿತು. ಇದೇ ವೇಳೆ ಬಾಂಗ್ಲಾದೇಶ ಕೂಡ ಇವರನ್ನ ಜೈಲಿಗೆ ಹಾಕಿತ್ತು. ಇವರು ಬಾಂಗ್ಲಾದೇಶ ನಾಗರಿಕರಲ್ಲ ಎಂದು ಸ್ಪಷ್ಟಪಡಿಸಿಕೊಂಡು ಇವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಭಾರತದ ಸುಪ್ರೀಂ ಕೋರ್ಟಿನ ಆದೇಶದ ಬಳಿಕ ಈ ತಾಯಿ ಮತ್ತು ಆ ಮಗನನ್ನ ಮರಳಿ ಭಾರತಕ್ಕೆ ಕರೆತರಲಾಯಿತು. ಈ ತಾಯಿಗೆ ಉಚಿತವಾದಂತಹ ಟ್ರೀಟ್ಮೆಂಟ್ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿತ್ತು. ಈ ಸೊನಾಲಿ ಖಾತೂನ್ ಇವರನ್ನ ಜೂನ್ 27ರಂದು ಬಾಂಗ್ಲಾದೇಶದ ಗಡಿಯಾಚೆಗೆ ತಳ್ಳಲಾಗಿತ್ತು. ಇವರ ಜೊತೆಗೆ ಮಗ, ಪತಿ ಸೇರಿ 6 ಮಂದಿಯನ್ನ ಹೀಗೆ ಗಡಿಯಾಚೆಗೆ ಅಟ್ಟಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ನ್ಯಾಯಾಧೀಶರಾದ ಜೋಯ್ ಮಲ್ಯ ಬಗಾಚಿ ಇವರಿದ್ದ ನ್ಯಾಯಪೀಠ ಈ ಕ್ರಮವನ್ನು ವಿರೋಧ ಮಾಡಿತ್ತು ಮತ್ತು ಮರಳಿ ಭಾರತಕ್ಕೆ ಕರೆತರುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ನೀಡಿತು. ಇದಕ್ಕಿಂತ ಮೊದಲು ಪಶ್ಚಿಮ ಬಂಗಾಳದ ಹೈಕೋರ್ಟ್ ಇದೇ ರೀತಿ ಆದೇಶವನ್ನು ನೀಡಿತು. ಆದರೆ ಕೇಂದ್ರ ಸರ್ಕಾರ ಅದನ್ನು ಪಾಲಿಸದೆ ಈ ಕೇಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಕೂಡ ಮಾಡಿತ್ತು. ಪಶ್ಚಿಮ ಬಂಗಾಳದ ರಾಂಪುರ್ ಹಟ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಇದೀಗ ಸೊನಾಲಿ ಖಾತೂನ್ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಈ ಮಗುವಿನ ಆ ಚಿತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲಾಗ್ತಾ ಇದೆ. ಬಂಗಾಳಿ ಭಾಷೆ ಮಾತನಾಡುವವರೆಲ್ಲ ಬಾಂಗ್ಲಾದೇಶಿ ಎಂದು ಕರೆಯುವುದು ಮತ್ತು ಅವರ ಮೇಲೆ ಹಲ್ಲೆ ನಡೆಯುವುದು ನಮ್ಮ ದೇಶದಲ್ಲಿ ಸಾಮಾನ್ಯ ಆಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಮಾಡಿರುವಂತಹ ಈ ಮಧ್ಯಪ್ರವೇಶ ಸಾಕಷ್ಟು ಗಮನ ಸೆಳೆದಿತ್ತು. ಬಂಗಾಳಿ ಭಾಷೆ ಮಾತನಾಡುವವರು ಬಾಂಗ್ಲಾದೇಶದಲ್ಲಿ ಮಾತ್ರ ಇರೋರಲ್ಲ, ನಮ್ಮ ಭಾರತದ ನಾಗರಿಕರು ಬಂಗಾಳಿ ಭಾಷೆ ಮಾತನಾಡ್ತಾರೆ. ಬಂಗಾಳಿ ಭಾಷೆ ಮಾತನಾಡುವಂತಹ ಮುಸ್ಲಿಮರೆಲ್ಲ ಬಾಂಗ್ಲಾದೇಶದವರಲ್ಲ, ಭಾರತದ ನಾಗರಿಕರು ಬಂಗಾಳಿ ಭಾಷೆ ಮಾತನಾಡ್ತಾರೆ. ಆದರೆ ನಮ್ಮ ದೇಶದಲ್ಲಿರುವ ಒಂದು ವರ್ಗ ಮತ್ತು ಒಂದು ಬಗೆಯ ಈ ಮೀಡಿಯಾ ಈ ಬಗ್ಗೆ ವದಂತಿಯನ್ನು ಹಬ್ಬಿಸಿ ಬಂಗಾಳಿ ಭಾಷೆ ಮಾತನಾಡುವಂತಹ ಮುಸ್ಲಿಮರನ್ನ ನುಸುಳುಕೋರರು ಎಂಬ ಹಣೆಪಟ್ಟಿ ಹಚ್ಚುವಂತಹ ಪ್ರಯತ್ನಕ್ಕೆ ಇಳಿದಿರುವಂಥದ್ದು. ಅದರ ಪ್ರಚೋದನೆಯಿಂದಾಗಿಯೇ ಇಂತಹ ಘಟನೆಗಳು ನಡೀತಾ ಇದೆ ಎಂದು ಹೇಳಲಾಗ್ತಾ ಇದೆ. ಹೀಗಾಗಿ ಸೊನಾಲಿ ಖಾತೂನ್ ಇವರ ಕೇಸ್ ರಾಷ್ಟ್ರಮಟ್ಟದ ಗಮನ ಸೆಳೆದಿತ್ತು. ಇದೀಗ ಮಗುವಿಗೆ ಜನ್ಮ ನೀಡುವ ಮೂಲಕ ಇವರು ಎಲ್ಲ ಸೆಲೆಬ್ರಿಟಿಯಂತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ.